ತಮಿಳುನಾಡಿನ ಜಲ್ಲಿಕಟ್ಟು, ರೇಕ್ಲಾ ರೇಸ್ ಮತ್ತು ಕರ್ನಾಟಕದಲ್ಲಿ ಆಚರಿಸಲ್ಪಡುವ ಓರಿ ಬೆದರಿಸುವ ಸ್ಪರ್ಧೆಯಲ್ಲಿ ಹೆಸರುವಾಸಿಯಾದ ಕಂಗಾಯಂ ತಳಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ತಮಿಳುನಾಡಿನ ಕೊಯಮತ್ತೂರು, ಈರೋಡ್, ತಿರುಪುರ ಮತ್ತು ಕರೂರು ಜಿಲ್ಲೆಗಳ ಪ್ರದೇಶವನ್ನು ಕೊಂಗನಾಡು ಎಂದು ಕರೆಯಲಾಗುತ್ತದೆ. ಈ ಕೊಂಗನಾಡು ಈ ಕಂಗಾಯಂ ತಳಿಗಳ ಮೂಲ. ಈ ತಳಿಗೆ ಕಂಗನಾಡು, ಕೊಂಗು ಎಂತಲೂ ಹೆಸರಿದೆ. ತಮಿಳುನಾಡಿನಲ್ಲಿ ಪ್ರಾಚೀನ ಕಾಲದಿಂದಲೂ ಪಶುಸಂಗೋಪನೆಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತದೆ. ಪತ್ತಿಟ್ರುಪಟ್ಟು ಎಂಬ ಸಂಗಮ್ ಸಾಹಿತ್ಯ ಕೃತಿಯಲ್ಲಿ ಅಲ್ಲಿಯ ಜಾನುವಾರು ಸಂಪತ್ತಿನ ಬಗ್ಗೆ ಉಲ್ಲೇಖವನ್ನು ಕಾಣಬಹುದು. ಕೆಲವು ಸಂಶೋಧಕರ ಪ್ರಕಾರ ಕಂಗಾಯಂ ಮೂಲತಃ ಸಿಂಧೂ ನಾಗರಿಕತೆಯ ಕಾಲದ್ದು. ಅಲ್ಲಿಂದ ವಲಸೆ ಬಂದ ಜನ ಇದನ್ನು ದಕ್ಷಿಣ ಭಾರತಕ್ಕೆ ಪರಿಚಯಿಸಿದರು ಎಂದು ಹೇಳುತ್ತಾರೆ. ಈ ತಳಿಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿದ ಕೀರ್ತಿ ಪಾಲಯಕೊಟ್ಟೈ ಪಟ್ಟಗಾರ ಮನೆತನಕ್ಕೆ ಸಲ್ಲುತ್ತದೆ. ಈ ಮನೆತನವು ಕಳೆದ 1000 ವರ್ಷಗಳಿಂದ ಪಶುಸಂಗೋಪನೆ ಮಾಡುತ್ತಾ ಬರುತ್ತಿದೆ. ಈ ಮನೆತನದ ಎನ್ ನಲ್ಲತಂಬಿ ಸರ್ಕರೆರವರು ಕಂಗಾಯಂಗಳ ಶಕ್ತಿ ಸಹಿಷ್ಣುತೆಯನ್ನು ಕಂಡು ಈ ತಳಿಯ ಅಭಿವೃದ್ಧಿಗಾಗಿ ಶ್ರಮಿಸಿದರು ಎಂದು ಹೇಳಲಾಗುತ್ತದೆ. ಇನ್ನು ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಹೊಸೂರಿನ ಪಶುಸಂಗೋಪನಾ ಕೇಂದ್ರದಲ್ಲಿ ಕಂಗಾಯಂಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗಿತ್ತು. ದೈಹಿಕ ಚಹರೆ. ಗಂಡು ಕಂಗಾಯಂಗಳು ಬಹುತೇಕವಾಗಿ ಬೂದು ಬಣ್ಣದಲ್ಲಿ ಕಂಡುಬರುತ್ತವೆ. ಹಾಗಂತ ಕೇವಲ ಬೂದು ಬಣ್ಣ ಮಾತ್ರವಲ್ಲದೆ ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿಯೂ ಇವುಗಳನ್ನು ಕಾಣಬಹುದು. ಪ್ರಸ್ತುತ ಕೆಂಪು ಕಂಗಾಯಂಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಕಂಗಾಯಂ ಕರುಗಳು ಜನಿಸಿದಾಗ ಕೆಂಪು ಬಣ್ಣ ಹೊಂದಿರುತ್ತವೆ. 6 ತಿಂಗಳು ತುಂಬಿದ ನಂತರ ಅವು ಬೂದು ಬಣ್ಣಕ್ಕೆ ತಿರುಗಲು ಆರಂಭಿಸುತ್ತವೆ. ಇನ್ನು ಹೆಣ್ಣು ಕಂಗಾಯಂಗಳು ಬಿಳಿ ಮತ್ತು ಬೂದು ಬಣ್ಣದಲ್ಲಿ ಕಂಡುಬರುತ್ತವೆ. ಕಂಗಾಯಂಗಳ ಕೋಡುಗಳು ಉದ್ದವಾಗಿದ್ದು ಕೊಂಚ ಹಿಂದಕ್ಕೆ ಅರ್ಧಚಂದ್ರಾಕೃತಿಯಂತೆ ಬಾಗಿರುತ್ತವೆ. ಇವು ಮಧ್ಯಮ ಗಾತ್ರ ಹೊಂದಿದ್ದು ಶಕ್ತಿಯುತ ಶರೀರ ಮತ್ತು ಗಟ್ಟಿಮುಟ್ಟಾದ ಕಾಲುಗಳನ್ನು ಹೊಂದಿರುತ್ತವೆ. ತತ್ಪರಿಣಾಮವಾಗಿ ಇದೊಂದು ಭಾರ ಎಳೆಯುವಂತಹ ಕೆಲಸಗಾರ ತಳಿ ಎನಿಸಿದೆ. ಆಹಾರ ಪದ್ಧತಿ. ಇದು ಆಹಾರ ಕೊರತೆಯಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇವುಗಳು ಮೇಯಲು ಮೀಸಲಿಡಲಾದ ನೈಸರ್ಗಿಕವಾದ ಹುಲ್ಲುಗಾವಲುಗಳಿಗೆ ಕೊರಂಗಾಡು ಎಂದು ಕರೆಯಲಾಗುತ್ತದೆ. ಇವು ಅಲ್ಲಿ ಬೆಳೆಯುವ ಕಲ್ಲುಕಟ್ಟೈ ಎಂಬ ಪೌಷ್ಟಿಕ ಹುಲ್ಲನ್ನು ತಿನ್ನುತ್ತವೆ. ಜೊತೆಗೆ ಇತರೆ ಹುಲ್ಲು, ದವಸ ಧಾನ್ಯ ಹಿಂಡಿಗಳನ್ನು ಆಹಾರವನ್ನಾಗಿ ನೀಡಲಾಗುತ್ತದೆ. ಸಂತಾನೋತ್ಪತ್ತಿ. ಕಂಗಾಯಂ ಕರುಗಳು ಸುಮಾರು 2.5 ವರ್ಷದ ನಂತರ ಕರು ಹಾಕಲು ಸಿದ್ಧವಾಗುತ್ತವೆ. ಪ್ರಸ್ತುತ ಕೃತಕ ಗರ್ಭಧಾರಣೆಯು ಲಭ್ಯವಿದ್ದಾಗ್ಯೂ 73% ರೈತರು ನೈಸರ್ಗಿಕ ವಿಧಾನದ ಮೊರೆ ಹೋಗುತ್ತಾರೆ. ನೈಸರ್ಗಿಕ ಗರ್ಭಧಾರಣೆಗಾಗಿ ಆಯ್ಕೆ ಮಾಡುವಂತಹ ಗೂಳಿಯು ಉದ್ದವಾದ ಚಂದ್ರಾಕೃತಿಯ ಕೊಂಬುಗಳು, ದೊಡ್ಡದಾದ ಗೂನು, ಬಲವಾದ ಕಾಲುಗಳನ್ನು ಹೊಂದಿರಬೇಕು. ಜೊತೆಗೆ ರಾಜಸುಳಿ, ತಾಮಿನಿ ಸುಳಿಯಂತಹ ಸುಳಿಗಳನ್ನು ಹೊಂದಿದ್ದಲ್ಲಿ ಮಾತ್ರ ಕ್ರಾಸಿಂಗಿಗೆ ಬಳಸುತ್ತಾರೆ. ಇವುಗಳ ಗರ್ಭಾವಸ್ಥೆಯು 280 ರಿಂದ 290 ದಿನ ಎಂದರೆ ಸುಮಾರು 9 ತಿಂಗಳು ಅವಧಿಯದ್ದಾಗಿರುತ್ತದೆ. ಇವು ಪ್ರಾಯಕ್ಕೆ ಬಂದು ಮೊದಲ ಕರು ಹಾಕುವ ವೇಳೆಗೆ ಇವುಗಳಿಗೆ 40 ರಿಂದ 43 ತಿಂಗಳು ತುಂಬಿರುತ್ತದೆ. ಒಂದು ಕರು ಜನಿಸಿದ ನಂತರ ಮತ್ತೊಂದು ಕರು ಜನನದ ಮಧ್ಯದ ಅಂತರ 15 ರಿಂದ 16 ತಿಂಗಳು ಆಗಿರುತ್ತದೆ. ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಸುಮಾರು 9 ರಿಂದ 10 ಕರುಗಳನ್ನು ಹೆರಬಹುದು. ಇದು ಭಾರ ಹೊರುವ ತಳಿಯಾದರೂ ದಿನಕ್ಕೆ 2.5 ರಿಂದ 3.5 ಲೀಟರ್ ಹಾಲು ಕೊಡಬಲ್ಲದು ಮತ್ತು ಹಾಲು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಪ್ರಸ್ತುತ ಸ್ಥಿತಿಗತಿ. 1940ರಲ್ಲಿ 34 ಲಕ್ಷದಷ್ಟಿದ್ದ ಇವುಗಳ ಸಂಖ್ಯೆಯು 2022ರ ವೇಳೆಗೆ 1.27 ಲಕ್ಷದಿಂದ 1.52 ಲಕ್ಷಕ್ಕೆ ಕುಸಿದಿದೆ. ಕೃಷಿ ಯಾಂತ್ರೀಕರಣ. ವಿದೇಶಿ ತಳಿಗಳಿಗೆ ಆದ್ಯತೆ. ನೈಸರ್ಗಿಕ ಹುಲ್ಲುಗಾವಲುಗಳಾದ ಕೊರಂಗಾಡುಗಳ ವಿಸ್ತೀರ್ಣ ತಗ್ಗುತ್ತಿರುವ ಹಿನ್ನೆಲೆ ಅವುಗಳ ಸಂಖ್ಯೆಯು ತಗ್ಗುತ್ತಾ ಸಾಗಿತು. ಈ ಮಧ್ಯೆ ಜಲ್ಲಿಕಟ್ಟು, ರೇಕ್ಲಾ ರೇಸ್ನ ಜನಪ್ರಿಯತೆಯಿಂದಾಗಿ ಮತ್ತೆ ಕಂಗಾಯಂಗಳಿಗೆ ಬೇಡಿಕೆ ಬಂದಿದೆ. ಜೊತೆಗೆ ತಮಿಳುನಾಡಿನ ತಿರುಪೂರು ಜಿಲ್ಲೆಯ ಕುತ್ತಪಾಳಯಂನಲ್ಲಿನ SKCRF ಎಂದರೆ ಸೇನಾಪತಿ ಕಂಗಾಯಂ ಜಾನುವಾರು ಸಂಶೋಧನಾ ಪ್ರತಿಷ್ಠಾನವು ಈ ತಳಿಯ ಉಳಿವು ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಕ್ರೀಡೆಗಳಲ್ಲಿ ಕಂಗಾಯಂ. ಕಂಗಾಯಂನ್ನು ಜಲ್ಲಿಕಟ್ಟಿನ ರಾಜ ಎಂದು ಕರೆಯಲಾಗುತ್ತದೆ. ಕಾರಣ ಇದು ಅತ್ಯಂತ ಚುರುಕು ಕ್ರಿಯಾಶೀಲ ತಳಿಯಾಗಿದ್ದು ಅಖಾಡದಲ್ಲಿ ಕ್ಷಣಾರ್ಧದಲ್ಲಿ ತಿರುಗುವ, ವೇಗವಾಗಿ ಓಡುವ ಸಾಮರ್ಥ್ಯವನ್ನು ಹೊಂದಿದೆ. ಇವುಗಳ ಉದ್ದವಾದ ಹರಿತವಾದ ಕೊಂಬುಗಳ ಸಹಾಯದಿಂದ ಎದುರಾಳಿಯು ಅವುಗಳ ಹತ್ತಿರ ಬರದಂತೆ ತಡೆಯುತ್ತವೆ. ಇವು ದೊಡ್ಡದಾದ ಗೂನು ಅಂದರೆ ಡುಬ್ಬವನ್ನು ಹೊಂದಿದ ಕಾರಣ ಎದುರಾಳಿಯು ಸುಲಭವಾಗಿ ಗೂನನ್ನು ಹಿಡಿದು ಪಟ್ಟು ಹಿಡಿಯಲಾರ.
ಹಾಗಾಗಿ ಜಲ್ಲಿಕಟ್ಟು ಸ್ಪರ್ಧೆಗಳಿಗಾಗಿ ಇವುಗಳಿಗೆ ಈಜು ತರಬೇತಿ, ಕೊಂಬಿನಿಂದ ಮಣ್ಣು ಅಗೆಸುವುದರ ಮೂಲಕ ತರಬೇತಿ ನೀಡಲಾಗುತ್ತದೆ. ಜೊತೆಗೆ ಉತ್ತಮ ಪೌಷ್ಟಿಕ ಆಹಾರ ನೀಡಿ ಅವುಗಳನ್ನು ಕ್ರೀಡೆಗೆ ತಯಾರಿ ಮಾಡಲಾಗುತ್ತದೆ. ಹಾಗೆ ಪೊಂಗಲ್ ಸಮಯದಲ್ಲಿ ರೇಕ್ಲಾ ರೇಸ್ ಎಂದರೆ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಬಹು ಜನಪ್ರಿಯ ಕ್ರೀಡೆಯಾಗಿ ಗುರುತಿಸಿಕೊಂಡಿದೆ. ಕಂಗಾಯಂಗಳು ತಮ್ಮ ಬಲವಾದ ಕಾಲು ಮತ್ತು ವೇಗದ ಓಟದಿಂದಾಗಿ ಈ ಕ್ರೀಡೆಯಲ್ಲಿಯೂ ಹೆಸರು ಮಾಡಿವೆ. ಜೊತೆಗೆ ಕರ್ನಾಟಕದ ಹಾವೇರಿ, ಶಿಕಾರಿಪುರ ಭಾಗದಲ್ಲಿ ಹೆಚ್ಚಾಗಿ ಚಾಲ್ತಿಯಲ್ಲಿರುವ ಹೋರಿ ಬೆದರಿಸುವ ಸ್ಪರ್ಧೆಗಳಿಗಾಗಿ ತಮಿಳುನಾಡಿಗೆ ಹೋಗಿ ಕಂಗಾಯಂ ತಳಿಗಳನ್ನು ಖರೀದಿಸಿ ತರುತ್ತಿದ್ದಾರೆ. ಕಾರಣ ಇವು ಮಿಂಚಿನ ವೇಗ, ಅಸಾಮಾನ್ಯ ಕ್ರಿಯಾಶೀಲತೆ ಅಂದರೆ ಎಜಿಲಿಟಿಯನ್ನು ಹೊಂದಿದ್ದು ಸ್ವಭಾವತಃ ಹಠಮಾರಿ, ಆಕ್ರಮಣಕಾರಿ ಪ್ರವೃತ್ತಿಯ ರಾಸುಗಳಾಗಿವೆ. ಹಾಗಾಗಿ ಇವು ನೆರೆದ ಜನರ ಗುಂಪಿನ ಮಧ್ಯೆ ವೇಗವಾಗಿ ನುಗ್ಗುವ ಸಾಮರ್ಥ್ಯವನ್ನು ಹೊಂದಿವೆ ಎಂಬ ಕಾರಣಕ್ಕೆ ಕಂಗಾಯಂಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಪ್ರಸ್ತುತ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಹೆಸರು ಮಾಡಿದ ರಾಣೆಬೆನ್ನೂರು ರಾಜ ಮತ್ತು ಬ್ಲಾಕ್ ಟೈಗರ್ ಹೋರಿಗಳು ಕಂಗಾಯಂಗಳಾಗಿವೆ. ಅಷ್ಟೇ ಅಲ್ಲದೆ ಕಂಗಾಯಂಗಳನ್ನು ತಮಿಳು ಸಿನಿಮಾಗಳಲ್ಲಿ ಶೌರ್ಯ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಸಂಕೇತವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಕುರುಪ್ಪನ್, ಕೊಂಬನ್, ವಾಡಿವಾಸರ್ ಚಿತ್ರಗಳು ಕಂಗಾಯಂ ಕೇಂದ್ರಿತ ಚಿತ್ರಗಳಾಗಿವೆ. ಇದಿಷ್ಟು ಕಂಗಾಯಂ ತಳಿಯ ಕುರಿತಾದಂತಹ ಕಿರು ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಗಮನಿಸಿ. ಧನ್ಯವಾದಗಳು.